ಮಾಸ್ಟರ್ ಬೆಡ್ರೂಮು ಸ್ವಲ್ಪ ಸ್ಪೇಷಿಯಸ್ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಟೀಕ್ ಫ್ರೇಮ್ ಬರುತ್ತೆ ಮತ್ತು ಅದಕ್ಕೆ ಮ್ಯಾಚ್ ಆಗಿರೋ ನಿಕ್ಕಿ ಡೋರ್ಸು ರೆಡಿಮೇಡ್ ಡೋರ್ಸ್ ತೊಗೊಂಡಿದ್ದೀವಿ. ಸೊ ಇದು ಬ್ರೌನು ಹೆಡ್ ರೆಸ್ಟ್ ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ಇದಕ್ಕೆ ಮ್ಯಾಚ್ ಮಾಡಬೇಕು ಅಂತ, ಕಬೋರ್ಡ್ಸಿಗೆ ಮ್ಯಾಚ್ ಮಾಡಬೇಕು ಅಂತ ತೊಗೊಂಡಿದ್ದೀವಿ. ವೈಟ್ ಕಾನ್ಸೆಪ್ಟು, ಈ ಸೈಡ್ ಬೀಡಿಂಗ್ ಎಲ್ಲ ವೈಟ್ ಕೊಟ್ಕೊಂಡು ಅಲ್ಲಿ ವೈಟ್ ಮಾಡ್ಕೊಂಡಿದ್ದೀವಿ. ನನಗೆ ಇದು ವುಡ್ಡಲ್ಲೇ ಬೇಕು ಅಂತಿತ್ತು. ನೀವು ಕೆಳಗಡೆ ಲಿವಿಂಗ್ ರೂಮಲ್ಲಿ ನೋಡಿದ್ರಲ್ವಾ, ಲಿವಿಂಗ್ ಏರಿಯಾ ಡೈನಿಂಗ್ ಹಾಲಲ್ಲಿ ಹೇಳಿದೆ ಪಾಲಿಶ್, ಅದು ವುಡ್ ಪಾಲಿಶ್ ಆಗಿದೆ, ಅದು ನಿಮಗೆ ಗೊತ್ತಾಗಲ್ಲ, ವುಡ್ ಫಿನಿಶ್ ಬರುತ್ತೆ ಅಂತಲೇ ಹೇಳಿದೆ. ಬಟ್ ಇದು ಆ್ಯಕ್ಚುಲ್ ವುಡ್ಡು. ಇದನ್ನು ನಾನು ವುಡ್ಡೇ ಬೇಕು ಅಂತ ಹೇಳ್ಬಿಟ್ಟು, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ ಅಂತೇಳಿ ವುಡ್ಡೇ ಬೇಕು ಅಂತ ಪ್ಲೇ ಮೇಲೆ ಪ್ಲೇ ಬರುತ್ತೆ, ಪ್ಲೇ ಶೀಟ್ಸ್ ಮೇಲೆ ಇದು ಶೀಟ್ಸ್ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕಲರ್ ಕಾಂಬಿನೇಷನ್ ಏನು ಬೇಕೋ ಅದು ತೊಗೊಂಡು ಶೀಟ್ಸ್ ಅಪ್ಲೈ ಮಾಡಿಕೊಂಡು ಇದು ವುಡ್ಡಲ್ಲಿ ಫಿನಿಶಿಂಗ್ ಮಾಡ್ಕೊಂಡಿರೋದು. ಮತ್ತು ಸುತ್ತಲೂ ಲೈಟಿಂಗ್ ಕೊಟ್ಕೊಂಡಿದ್ದೀವಿ, ನೀವು ನೋಡ್ಬೋದು ಇವು ಟೈಪ್ ಲೈಟಿಂಗ್ ಕೊಟ್ಕೊಂಡಿದ್ದೀವಿ. ಆಮೇಲೆ ಬೆಡ್ಡು ಕಿಂಗ್ ಸೈಜು, ಸ್ಟ್ಯಾಂಡರ್ಡ್ ಕಿಂಗ್ ಸೈಜು ಕಾಟ್ಸೆ ಮಾಡಿಸ್ಕೊಂಡಿದ್ದೀವಿ. ಇಲ್ಲೂ ಕಿಡ್ಸ್ ರೂಮಲ್ಲೂ ಅಂಡರ್ ಸ್ಟೋರೇಜ್ ಇತ್ತು, ಮತ್ತು ಇಲ್ಲೂ ಕಾಟ್ ಕೆಳಗಡೆ ಸ್ಟೋರೇಜ್ ಕೊಟ್ಕೊಂಡಿದ್ದೀವಿ. ಮತ್ತು ಇದೆಲ್ಲ ನಮಗೆ ತೆಗೆದು ಕ್ಲೋಸ್ ಮಾಡೋಕ್ಕೆಲ್ಲ ಈಸಿ ಆಕ್ಸೆಸ್ ಇರುತ್ತೆ.